ವಿಜಿ ನ್ಯೂಸ್ಗೆ ಸ್ವಾಗತ. ಗೋವಾದಿಂದ ಕರ್ನಾಟಕದ ಮಾರ್ಗವಾಗಿ ಆಂಧ್ರ ಪ್ರದೇಶಕ್ಕೆ ಸಾಗಿಸ್ತಾ ಇದ್ದಂತಹ ಸಾರಾಯಿ ತುಂಬಿದ ಲಾರಿಯನ್ನ ವಶಕ್ಕೆ ಪಡೆದು ಇಬ್ಬರನ್ನ ಬಂಧಿಸುವಲ್ಲಿ ಬೆಳಗಾವಿ ಜಿಲ್ಲೆಯ ಯಮಕನಮರಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಖದೀಮರು ಹಾರ್ಡ್ವೇರ್ ಮೆಟೀರಿಯಲ್ ಇರುವ ಲಾರಿಯಲ್ಲಿ ಮದ್ಯ ಸಾಗಿಸುತ್ತಿರುವುದು ಪೊಲೀಸರ ಸಮಯ ಪ್ರಜ್ಞೆಯಿಂದ ಬೆಳಕಿಗೆ ಬಂದಿದೆ. ಹೌದು, ಆಂಧ್ರ ಪ್ರದೇಶಕ್ಕೆ ಸಾಗಿಸ್ತಾ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೋವಾ ಮದ್ಯವನ್ನ ಪೊಲೀಸರು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಲಾರಿಯಲ್ಲಿ ಬರೋಬ್ಬರಿ 28 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಲಾರಿಯೊಂದಿಗೆ ಮಹಾರಾಷ್ಟ್ರ ಮೂಲದ ಸಂತೋಷ್ ಹಲಸೆ ಮತ್ತು ಸದಾಶಿವ ಘೇರಡಿ ಎಂಬ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಲಾರಿಯಲ್ಲಿ ಹಾರ್ಡ್ವೇರ್ ಮೆಟೀರಿಯಲ್ ಸಾಗಣೆ ಮಾಡೋಕೆ ಲೈಸೆನ್ಸ್ ಪಡೆದಿದ್ದ ಖದೀಮರು ಅದರೊಳಗೆ ಅಕ್ರಮ ಗೋವಾ ಮದ್ಯ ಸಾಗಣೆ ಮಾಡ್ತಾ ಇದ್ದ ಬಗ್ಗೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. 28 ಲಕ್ಷ ಮೌಲ್ಯದ 16,000 ಲೀಟರ್ ವಿವಿಧ ಮದ್ಯದ ಬಾಟಲ್, ಲಾರಿ ಸೇರಿ ಒಟ್ಟು 38 ಲಕ್ಷ ಮೌಲ್ಯದ ಬಾಬತ್ತನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡಾಕ್ಟರ್ ಭೀಮಶಂಕರ್ ಗುಳೇದ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಹತ್ತರೆಗೆ ಟೋಲ್ ನಾಕಾವಳಿ ಯಮಕನಮರಳಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಲಾರಿ ತಪಾಸಣೆ ಮಾಡಿದ ವೇಳೆ ಆರೋಪಿಗಳು 21 ಲಕ್ಷ ರೂಪಾಯಿ ಮೌಲ್ಯದ ಹಾರ್ಡ್ವೇರ್ ಸಾಮಗ್ರಿ ಹುಬ್ಬಳ್ಳಿಗೆ ಸಾಗಿಸ್ತಾ ಇದ್ದೇವೆ ಎಂದಿದ್ರು. ಪೊಲೀಸರು ಅನುಮಾನಗೊಂಡು ಪರಿಶೀಲಿಸಿದಾಗ ಮದ್ಯದ ಬಾಕ್ಸ್ಗಳನ್ನು ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಗೋವಾದಲ್ಲಿ ತಯಾರಾದ 1950 ಬಾಕ್ಸ್ಗಳಲ್ಲಿ 16,848 ಲೀಟರ್ 3 ಬ್ರ್ಯಾಂಡ್ ವಿಸ್ಕಿ ಮದ್ಯವನ್ನು ಆಂಧ್ರ ಪ್ರದೇಶಕ್ಕೆ ಸಾಗಿಸುತ್ತಿರುವುದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಸ್ಪಷ್ಟವಾಗಿದೆ. ಅಲ್ಲದೆ ತನಿಖೆ ಮುಂದುವರೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ನಮ್ಮ ಯಮಕನಮರಳಿ ಪೊಲೀಸರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೊನ್ನೆ ದಿವಸ 11/5/24 ಒಂದು ಟ್ರಕ್ ತುಂಬಾ ಲಿಕ್ಕರ್ನ ಸಾಗಿಸ್ತಾ ಇದ್ರು ಅನಧಿಕೃತವಾಗಿ. MH46 AF4138 ಈ ಟ್ರಕ್ ಅಲ್ಲಿ ಇವರಿಗೆ ಸಂಶಯ ಮತ್ತೆ ಕೆಲವೊಂದು ಮಾಹಿತಿ ಕೂಡ ಗೊತ್ತಾಗಿತ್ತು. ಈ ತರ ಸಾಗಿಸ್ತಾ ಇದ್ದಾರೆ. ಯಾಕಂದ್ರೆ ಗೋವಾದಲ್ಲಿ ಎಲೆಕ್ಷನ್ಸ್ ನಮ್ಮ ಜೊತೆ 7ನೇ ತಾರೀಕು ಬಂದಿತ್ತು. ತದನಂತರ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂಶಯ ಕೂಡ ಇತ್ತು. ಅದರ ಆಧಾರದ ಮೇಲೆ ಈ ಒಂದು ಗಾಡಿ ನಮ್ಮ ಹತ್ತರಗಿ ಟೋಲ್ ನಾಕ ಹತ್ರ ನಮ್ಮ ಯಮಕನಮರಳಿ ಪೊಲೀಸರು ಇಂಟರ್ಸೆಪ್ಟ್ ಮಾಡಿದ್ರು. ವಿಶೇಷವಾಗಿ ನಮ್ಮ DSP ಗುಲಾಬ್ ನೇತೃತ್ವದಲ್ಲಿ ಸಿರಾಟಿ ಇನ್ಸ್ಪೆಕ್ಟರ್, ಮಂಟೂರು PSI, ಅಶೋಕ್ PSI, ಮುಲ್ಲಾ, ಅರಬಳ್ಳಿ, ಪೂಜಾರಿ, ಗುಲ್ಜಿದ್ದಿ ಎಲ್ಲ ನಮ್ಮ ಸಿಬ್ಬಂದಿಗಳು. ಇನಿಷಿಯಲಿ ಅವರ ದಾಖಲೆಗಳನ್ನ ಕೇಳಿದಾಗ ಒಂದು ಟ್ರೇಡಿಂಗ್ ಹೆಸರಲ್ಲಿ ಹುಬ್ಬಳ್ಳಿಗೆ ಹಾರ್ಡ್ವೇರ್ಗಳು ಸುಮಾರು 21 ಲಕ್ಷದ ಹಾರ್ಡ್ವೇರ್ಗಳನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ತದನಂತರ ನಾವು ಅದನ್ನ ಒಂದು ಬಾಕ್ಸ್ ತೆಗೆದು ತೋರಿಸಿ ಅಂತ ಕೇಳಿದಾಗ ಅವರಾಗೆ ಏನು ಅವ್ರು ತೆಗೆದು ತೋರಿಸಿದಾಗ ಅದರಲ್ಲಿ ಈ ವಿಸ್ಕಿ ಬಾಟಲ್ಸ್ ಇತ್ತು. ತದನಂತರ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಇಡೀ ಟ್ರಕ್ ಪೂರ್ತಿ ಈ ವಿಸ್ಕಿ ಲಿಕ್ಕರ್ ಇರೋದನ್ನ ಓದ್ತಾರೆ. ತದನಂತರ ಅದನ್ನ ಎಲ್ಲ ಪರಿಶೀಲನೆ ಮಾಡಲಾಗಿ ಒಟ್ಟು 1950 ಬಾಕ್ಸ್ಗಳು 16,848 ಲೀಟರ್ ವಿಸ್ಕಿ 3 ಬ್ರ್ಯಾಂಡಿಂದು ಅದರಲ್ಲಿ ಸಿಕ್ಕಿದೆ. ಇದೆಲ್ಲದೂ ಕೂಡ ಗೋವಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಆ ಮದ್ಯದ ಬಾಟ್ಲಿಗಳ ಮೇಲೆ ಇರ್ತಕ್ಕಂಥ ಲೇಬಲ್ಗಳಿಂದ ಕಂಡು ಬರ್ತಾ ಇದೆ. ಈಗಾಗಲೇ ಆ ಗಾಡಿಯಲ್ಲಿ ಇರ್ತಕ್ಕಂಥ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಇವರು ಬಾಡಿಗೆ ಮೇಲೆ ಇರ್ತಕ್ಕಂಥ ಡ್ರೈವರ್ಗಳು. ಇವ್ರನ್ನ ಕೇವಲ ಬಾಡಿಗೆ ಆಧಾರದ ಮೇಲೆ ಈ ಟ್ರಕ್ ಅಲ್ಲಿ ಇರ್ತಕ್ಕಂಥ ಮಾಲನ್ನ ಆಂಧ್ರದಲ್ಲಿ ತಲುಪಿಸಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಆಂಧ್ರದಲ್ಲಿ ಇನ್ನೂ ಚುನಾವಣೆ ನಡೀತಾ ಇರೋದ್ರಿಂದ ನಮಗೆ ಮೇಲ್ನೋಟಕ್ಕೆ ಇದು ಚುನಾವಣೆಗೆ ಸಂಬಂಧಿಸಿದ ಲಿಕ್ಕರ್ ಟ್ರಾನ್ಸ್ಪೋರ್ಟ್ ಅನ್ನೋದು ಗೊತ್ತಾಗಿದೆ. ಆದಾಗ್ಯೂ ಕೂಡ ನಾವು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಈ ಮೂಲ ಎಲ್ಲಿಂದ ಅನ್ನೋದು ಕೂಡ ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಮೂಲ ಅಂತಂದ್ರೆ ಗೋವಾದು ಅಂತ ಗೊತ್ತಾಗಿದೆ, ಆದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರರ್ ಯಾರು ಅದನ್ನ ಇಲ್ಲಿಂದ ಫೇಕ್ ಡಾಕ್ಯುಮೆಂಟ್ಸ್ ಹುಬ್ಬಳ್ಳಿಗೆ ಅಂತ ಕ್ರಿಯೇಟ್ ಮಾಡಿ ಅದನ್ನ ಸಾಗಿಸ್ತಾ ಇದ್ರು ಅನ್ನೋಂಥದ್ದು ಹೆಚ್ಚಿನ ತನಿಖೆಗೆ ನಾವು ಆಲ್ರೆಡಿ ಗೋವಾ ಪೊಲೀಸರ ಜೊತೆ ಮಾತಾಡ್ಕೊಂಡಿದ್ದೀವಿ. ನಮ್ಮ ಟೀಮ್ ಒಂದು ಇವತ್ತು ಗೋವಾ ಪೊಲೀಸರ ಸಹಕಾರದೊಂದಿಗೆ ಮುಂದಿನ ತನಿಖೆಯನ್ನ ಕೈಗೊಳ್ತಾ ಇದೆ. ಇದ್ರ ಜೊತೆಗೆ ಆಂಧ್ರದಲ್ಲಿ ಕೂಡ ಎಲ್ಲಿ ಹೋಗಬೇಕು, ಎಲ್ಲಿ ತಲುಪಿಸಬೇಕು ಅನ್ನೋದನ್ನು ಕೂಡ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯವಾದ ತಕ್ಷಣ ಆಂಧ್ರ ಪೊಲೀಸರ ಜೊತೆ ಮುಂದಿನ ಸಹಕಾರ ಪಡೆದುಕೊಂಡು ತನಿಖೆಯನ್ನ ಮಾಡ್ತಾ ಇದ್ದೀವಿ.
ಎಲ್ಲ ಆಯಾಮಗಳಿಂದಲೂ ಗೋವಾ ಮೂಲ ಮತ್ತು ಹುಬ್ಬಳ್ಳಿ ಕನೆಕ್ಷನ್ನು, ಆಂಧ್ರ ಡೆಸ್ಟಿನೇಷನ್ನು, ಎನ್ ರೂಟಿ ಎಲ್ಲಿಂದ ಹೋಗ್ತಾ ಇತ್ತು ಅನ್ನೋಂಥದ್ದನ್ನೆಲ್ಲವನ್ನು ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರು ಎಲೆಕ್ಷನ್ ಮುಗಿದ್ರೂ ಕೂಡ ತಮ್ಮ ಕಾರ್ಯವನ್ನು ಕಟ್ಟೆಚ್ಚರದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ಚುನಾವಣೆ ಘೋಷಣೆ ಮುನ್ನ ಅಬಕಾರಿ ಇಲಾಖೆ ಸಿಬ್ಬಂದಿ ಕೂಡ 4 ರೇಡ್ಗಳನ್ನು ಮಾಡಿದ್ರು. ಅವು ಯಾವ ಸುಳಿವು ಸಿಗಲಿಲ್ಲ ಸರ್. ಇದೇನು ಕಾನ್ಫಿಡೆನ್ಸ್ ಐತೆ ನಿಮಗೆ? ಇದರಲ್ಲಿ ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಹುಡುಕ್ತೀವಿ ಅಂದರೆ. ಗೋವಾ ಮೂಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿಂದ ಅಂತ ಗೊತ್ತಿದೆ, ಲೇಬಲ್ಸ್ ಇದೆ. ಸೊ ನಾವೀಗ ಫಸ್ಟ್ ಅವರಿಗೆ ನೋಟಿಸ್ ಕೊಟ್ಟು ಕರ್ಸ್ಕೊತೀವಿ, ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನೀವು ಯಾರಿಗೆ ಮಾರಿದ್ರಿ ಹೇಳಿ ಅಂತ ಹೇಳಿ. ಆಮೇಲೆ ಅವರು ನಮಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ ಅಂತಂದ್ರೆ ಗೋವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತೀವಿ. ಸೊ ಎರಡರಲ್ಲಿ ಒಂದು ಆಗಲೇಬೇಕು. ಒಂದು ಅವ್ರು ಮಾಹಿತಿ ಕೊಡಬೇಕು, ಇಲ್ಲ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ನಾವು ಎಫರ್ಟ್ಸ್ ಅನ್ನು ಹಾಕ್ತೀವಿ. ಈ ಬೈಲುಂಗಲದಲ್ಲಿ ಒಂದು ಇದಾಗಿತ್ತು ಸರ್, ಹೊಳೆ ವರ್ಷದಲ್ಲಿ ಮೊನ್ನೆ. ಅದು ಸುಮಾರು 3 ಲಕ್ಷದ್ದು ನಮ್ಮ ಲಿಕ್ಕರ್ ಸೀಸ್ ಆಗಿತ್ತು. ಅದು ನಮ್ಮ ಲೋಕಲ್ ಲಿಕ್ಕರ್, ಕರ್ನಾಟಕದ್ದೇ. ಇಲೆಕ್ಷನ್ ಸಂದರ್ಭದಲ್ಲಿ 3-4 ದಿವಸ ಲಿಕ್ಕರ್ ಸಿಗಲ್ಲ, ಲಿಕ್ಕರ್ ಬ್ಯಾನ್ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಈಗ ತಮಗೆ ಗೊತ್ತಿದೆ, ಈ ವರ್ಷ ನಾವು ಸಾಕಷ್ಟು ಕಡೆ ಈ ಮನೆಯಲ್ಲಿ ಇಟ್ಕೊಂಡು ಲಿಕ್ಕರ್ ಮಾರುವಂಥ ಪ್ರಕರಣವನ್ನು ದಾಖಲೆ ಮಾಡ್ಕೊಳ್ತೀವಿ. ಇದು ಕೂಡ ಮನೆಯಲ್ಲಿ ಇಟ್ಕೊಂಡು ಇಲೆಕ್ಷನ್ ಸಂದರ್ಭದಲ್ಲಿ ಮಾರಾಟ ಮಾಡಲಿಕ್ಕೆ ತಂದಿರ್ತಕ್ಕಂಥದ್ದು ಅಂತ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಹೆಚ್ಚಿನ ತನಿಖೆ ಇದು ನಡೀತಾರೆ. ಮೊನ್ನೆ ದಿವಸ ನಮ್ಮ ಅಥಣಿ ತಾಲೂಕಿನ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಕೊಪ್ಪಟ್ನೂರು ಇಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಕೊಲೆಯಾದ ಮೃತ ವ್ಯಕ್ತಿ ಕೇಶವ್ ಭೋಸ್ಲೆ ಅಂತ ಹೇಳಿ 38 ವರ್ಷ, ಕೊಲೆ ಮಾಡಿದ ವ್ಯಕ್ತಿ ಖಂಡೋಬಾ ಭೋಸ್ಲೆ ಅಂತ ಹೇಳಿ 27 ವರ್ಷ. ಇಬ್ರು ಸಂಬಂಧಿಕರೇ ಆಗಬೇಕು. ಸತ್ತಿರ್ತಕ್ಕಂಥ ವ್ಯಕ್ತಿ, ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಚಿಕ್ಕತ ಆಗಬೇಕು, ತಂದೆಯ ತಮ್ಮ. ಇವನು ಕೊಲೆ ಮಾಡಿದ ವ್ಯಕ್ತಿ ಸುಮಾರು 4-5 ವರ್ಷಗಳ ಹಿಂದೆ ಚಿಕ್ಕಪ್ಪನ ಹತ್ರ 40,000 ದುಡ್ಡು ತಗೊಂಡಿಲ್ಲ. ಅದನ್ನ ಕೊಡ್ಲಿಕ್ಕೆ ವಾಪಸ್ ಹೋದಾಗ ಇಲ್ಲ, ಅದ್ರ ಜೊತೆ ಬಡ್ಡಿ ಗಿಡ್ಡಿ ಸೇರಿ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳಿ ಇವನು ಕೊಡ್ಲಿಕ್ಕೆ ಒಪ್ಕೊಂಡಿರ್ತಾನೆ. ಆದ್ರೆ ಈ ನಡುವೆ ಮೃತನಾದಂಥವನು ಇಲ್ಲ, ಇವನು ಸಾಲ ಕೊಟ್ಟಾಗ ಇವನು ಜಮೀನನ್ನ ಬರ್ಸ್ಕೊಂಡು ಇಟ್ಕೊಂಡಿರ್ತಾನೆ. ಅದೇ ಆಧಾರದ ಮೇಲೆ ಆ ಜಮೀನನ್ನ ತನ್ನ ಹೆಸರಿಗೆ ಖಾತೆಯನ್ನು ಕೂಡ ವರ್ಗಾಯಿಸಿಕೊಂಡಿರ್ತಾನೆ. ಕೊನೆಗೆ ಈ ವಿಚಾರವಾಗಿ ಒಂದು ಕೋರ್ಟಲ್ಲಿ ಕೇಸ್ ಕೂಡ ಆಗಿರುತ್ತೆ. ಆ ಕೇಸ್ ಆದ್ಮೇಲೆ ಇಲ್ಲ, ಈ ಜಮೀನು ಅವನು ಖರೀದಿ ಮಾಡಿರೋದನ್ನ ಅಂತ ಹೇಳಿ ಮೃತನ ಪರವಾಗಿಯೇ ಕೋರ್ಟಲ್ಲಿ ಕೂಡ ಆಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವನು ಕೊಲೆಗಾರ ಮೃತನನ್ನ ಉಸ್ಲಾಯಿಸಿಕೊಂಡು ಅವನಿಗೆ ಬೀಳಿಕೆ ಬಾರಿಗೆ ಕರ್ಕೊಂಡೋಗಿ ಅಲ್ಲಿ ಅವನಿಗೆ ಜನ ಕುಡಿಸಿ ವಾಪಸ್ಸು ಬಂದು ಅವನ ತಲೆ ಮೇಲೆ ಕಲ್ಲು ಹಾಕಿ ಅವನಿಗೆ ಕೊಲೆ ಮಾಡಿರ್ತಾನೆ. ಕಲ್ಲು ಹಾಕಿದ ಮೇಲೆ ಅವನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಬಟ್ ಆಸ್ಪತ್ರೆ ಅವನ್ನ ಬೇಕಾಗುತ್ತೆ. ಕೊಲೆ ಆರೋಪಿಯನ್ನು ನಾವು ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿರುತ್ತೇವೆ. ಯಾವಾಗ ತಗೊಂಡಿರ್ತಾರೆ? 5-6 ವರ್ಷದ ಕೆಳಗಡೆ ಇವನು ಸಾಲ ಕೊಟ್ಟಿರ್ತಾನಲ್ಲ, ಆ ಸಂದರ್ಭದಲ್ಲಿ ಇವನ ಹೆಸರಿಗೆ ಬರ್ಸ್ಕೊಂಡಿರತಕ್ಕಂಥದ್ದು. ಆದರೆ ಅವನ್ನ ಎಕ್ಸಿಕ್ಯೂಟ್ ಮಾಡಿರಲಿಲ್ಲ. ತದನಂತರ ಯಾವಾಗ ಇವನು ಸಾಲವನ್ನು ವಾಪಸ್ ಮಾಡಿಕೊಳ್ಳಿಕ್ಕೆ ಹೋಗ್ತಾನೋ ಅವನು ಸುಮಾರು 2 ಲಕ್ಷ ರೂಪಾಯಿ ಕೇಳ್ತಾನೆ. ಆ ವಿಚಾರದಲ್ಲೂ ಕೂಡ ಇವ್ರ ನಡುವೆ ತಗಾದೆಯಾಗಿ ಆಯ್ತು ನಾನು 2 ಲಕ್ಷ ಕೊಡ್ತೀನಿ, ನನ್ನ ಜಮೀನು ವಾಪಸ್ ಕೊಡುವಂತಂದಾಗ ಅವನು ಮತ್ತೆ ತಕ್ಷಣ ಅದನ್ನು ಚೇಂಜ್ ಮಾಡಿಬಿಟ್ಟು 2 ಲಕ್ಷದೊಳಗೆ ಈ ಜಮೀನು ನನಗೆ ಬರ್ತಾ ಇದೆ, ಯಾಕೆ ತಗೋಬಾರ್ದು ಅಂತ ಅವನು ತಕ್ಷಣ ಏನು ಮುಂಚೆ ಬಳಸ್ಕೊಟ್ಟಿರ್ತಾನೋ ಅದನ್ನ ಹೋಗ್ಬಿಟ್ಟು ಖಾತೆಯನ್ನ ಬದಲಾವಣೆ ಮಾಡ್ಕೊಂಡಿರ್ತಾನೆ. ಸೊ ಹಾಗಾಗಿ ಇವನಿಗೆ ಅದರ ವಿಚಾರವಾಗಿ ಸಿಕ್ಕಿರುತ್ತೆ. ಎಷ್ಟು ಎಕರೆ ಜಮೀನು ಸರ್? 2.5 ಕಳೆದ 2
ದಿನಗಳ ಹಿಂದೆ ನಮ್ಮ ಗದಗ ವ್ಯಾಪ್ತಿಯಲ್ಲಿ ನಮ್ಮ ಕೃಷ್ಣೆಯ ಉಪನದಿಯಾದ ದೂಧಗಂಗಾ ನದಿಯಲ್ಲಿ ನಮ್ಮ ಕೆಲವೊಂದಿಷ್ಟು ಯುವಕರು ಈಜಾಡಲು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮೊಸಳೆಗೆ ಬಲಿಯಾಗಿದ್ದಾನೆ. ಸಾರ್ವಜನಿಕರಲ್ಲಿ ವಿನಂತಿ, ತಾವೆಲ್ಲರೂ ಕೂಡ ಈ ರೀತಿ ಮೊಸಳೆಗಳಿರ್ತಕ್ಕಂಥ ಜಾಗ ಅಥವಾ ಹುಳುಗಳಿರುವಂಥ ಜಾಗಕ್ಕೆ ಈಜಾಡಲಿಕ್ಕೆ ಹೋಗಬಾರ್ದು. ಜೊತೆಗೆ ಅವಶ್ಯಕ ರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಂಡು ತಾವು ಈಜಾಡಬೇಕಾಗಿ ವಿನಂತಿ ಮಾಡ್ಕೊತೀವಿ. ಎಲ್ಲರೂ ಸುರಕ್ಷತೆಯಿಂದ ಇರಲಿಕ್ಕೆ ನಾವು ಕಳಕಳಿ ಮನವಿಯನ್ನು ಮಾಡ್ತೀವಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.